ವಿಸ್ತರಣೆ ನಾಳೆ ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಆಗೋದು ಬಹುತೇಕ ಫಿಕ್ಸ್. ಸಚಿವರ ಪಟ್ಟಿಗೆ ನಾಳೆ ರಾಹುಲ್ ಗಾಂಧಿ ಕಡೆಯಿಂದ ಅಂಕಿತ ಸಿಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಸಚಿವರ ಪಟ್ಟಿಗೆ ನಾಳೆ ರಾಹುಲ್ ಗಾಂಧಿ ಕಡೆಯಿಂದ ಅಂಕಿತ ಸಿಗುತ್ತೆ. ರಾಹುಲ್ ಜೊತೆಗೆ ನಾಳೆ ರಾಜ್ಯ ನಾಯಕರ ಮಹತ್ವದ ಮೀಟಿಂಗ್ ಇದೆ, ಅದು ಕೂಡ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ ರಾಹುಲ್ ಖರ್ಗೆ ಜೊತೆಗೆ ಮಾತುಕತೆ ನಿಗದಿಯಾಗಿದೆ. ಬುಧವಾರವೇ ಪ್ರಮಾಣ ವಚನ ಸಮಾರಂಭಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಸಂಪುಟ ವಿಸ್ತರಣೆಗೆ ನಾಳೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದಲ್ಲಿ ನಾಳೆ ಮಂಗಳವಾರ, ನಾಡಿದ್ದು ಬುಧವಾರ. ಸೊ ಹಂಗಾಗಿ ಬುಧವಾರನೇ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು. ಆವತ್ತಿನ ದಿನ ಪದಗ್ರಹಣ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಸೊ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಬಿಕೆ ಹರಿಪ್ರಸಾದ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಯತ್ತ ತೆರಳುತ್ತಾರೆ ಅನ್ನೋದು. ಬಹುತೇಕ ಹೊಸಬರಿಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಈ ಬಾರಿ. 3 ರಿಂದ 4 ಹಿರಿಯರಿಗಷ್ಟೇ ಡಿಕೆಶಿ ಸಂಪುಟದಲ್ಲಿ ಚಾನ್ಸ್ ಇರುತ್ತೆ. ಯುವ ಸಂಪುಟವನ್ನ ರಚಿಸಲು ಹೈಕಮಾಂಡ್ ಒಲವು ತೋರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ SC ST ಅದರ ಜೊತೆಗೆ ಹಿಂದುಳಿದ ವರ್ಗದ ಶಾಸಕರಿಗೂ ಕೂಡ ಮಣೆ ಹಾಕುವಂತ ಸಾಧ್ಯತೆ ಇರುತ್ತೆ. ಸೊ 4 ಸಚಿವ ಸ್ಥಾನಗಳನ್ನ ಖಾಲಿ ಬಿಡುವಂತ ಸಾಧ್ಯತೆ ಇರುತ್ತೆ. ಇರೋದು ಎಷ್ಟು ಸ್ಥಾನ? 20. ಅದರಲ್ಲಿ 4 ಬಿಡ್ತಾರೆ ಅಂತ ಹೇಳಿದ್ರೆ 16 ಸ್ಥಾನವನ್ನ ತುಂಬುವಂತ ಸಾಧ್ಯತೆ ಇರುತ್ತೆ. 4 ಯಾಕೆ ಬಿಡ್ಲಾಗತ್ತೆ? ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ. ಈಗ ಒಂದು ವೇಳೆ 14 ಲಿಸ್ಟ್ ಫೈನಲ್ ಆಯಿತು ಅಂತ ಹೇಳಿದ್ರೆ, 14 ಜನ ಫೈನಲ್ ಆಯಿತು ಅಂತ ಹೇಳಿದ್ರೆ, ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ, ನನ್ನ ಹೆಸರಲ್ಲಿ ನಾನು ಕೂಡ ಆಕಾಂಕ್ಷಿ ಅಂತ ಕೇಳಿದಾಗ ಇನ್ನು 4 ಸ್ಥಾನ ಇದಾವಪ್ಪ, ಅದರಲ್ಲಿ ನೀನೊಬ್ಬ ಅಂತ ಹೇಳಿ ಒಂಥರ ಸಮಾಧಾನ ಪಡಿಸುವಂತ ಪ್ರಯತ್ನ. ಇನ್ನು ಆಕಾಂಕ್ಷಿಗಳಿಂದ ದೆಹಲಿಯಲ್ಲಿ ಅಂತೂ ಶಾಸಕರ ಲಾಬಿ ಮುಂದುವರಿತಾ ಇದೆ. ಸಂತೋಷ್ ಲಾಡ್ ಅವರಿದ್ದಾರೆ ದೆಹಲಿಯಲ್ಲಿ, ಶರತ್ ಬಚ್ಚೇಗೌಡ, SN ಸುಬ್ಬಾರೆಡ್ಡಿ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ. ವಿಜಯಾನಂದ ಕಾಶ್ಯಪ್ಪನವರ್, ಬಸವರಾಜ್ ರಾಯರೆಡ್ಡಿ ಸೇರಿ ಹಲವು ಹಿರಿಯ ಶಾಸಕರಿಂದ ತೀವ್ರ ಕಸರತ್ತು ಅಂತೂ ಮುಂದುವರಿತಾ ಇದೆ. ಸೊ ಇಲ್ಲಿ ಇರುವಂತಹ ಪ್ರಶ್ನೆ, ಯಾರಿಗೆಲ್ಲ ಸಿಗತ್ತೆ, ಯಾರಿಗೆಲ್ಲ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗತ್ತೆ. ಇಲ್ಲಿ ಪೈಪೋಟಿಯಲ್ಲಿ ಇರೋದು ಶರತ್ ಬಚ್ಚೇಗೌಡ, ಪಾವಗಡ ವೆಂಕಟೇಶ್, ದರ್ಶನ್ ಧ್ರುವನಾರಾಯಣ್, ಪ್ರದೀಪ್ ಈಶ್ವರ್, ಶ್ರೀನಿವಾಸ್, ನಯನ ಮೋಟಮ್ಮ, ಬಸವರಾಜ ಶಿವಗಂಗಾ, ಮಾಯಕೊಂಡ ಬಸಂತಪ್ಪ ಇವರೆಲ್ಲರೂ ಕೂಡ ಟಾಪ್ ಅಲ್ಲಿರೋದು. ಅಂದ್ರೆ 20 ಸ್ಥಾನಗಳ ಪೈಕಿ 40ಕ್ಕಿಂತ ಹೆಚ್ಚು ಆಕಾಂಕ್ಷಿಗಳು ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲಿ ಕೇವಲ 16 ಜನರನ್ನ ಮಾತ್ರ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅಂತೆ. 40 ಜನರ ಪೈಕಿ 16 ಜನ ಯಾರು ಅನ್ನುವಂಥ ಕುತೂಹಲ. ಅದರಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಯನ ಮೋಟಮ್ಮ ಹೊಸಬರಿಗೆ ಚಾನ್ಸ್ ಕೊಡಬೇಕು ಅನ್ನೋದು.